ಮನ್ಯಾಗ 2ರಿಂದ 3 ಟೊಮೊಟೊ ಇದ್ರೆ ಸಾಕು. 10 ನಿಮಿಷದಾಗ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಈ ರೆಸಿಪಿ ಮಾಡ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಬ್ಯುಸಿ ಮಾರ್ನಿಂಗ್ಸ್ ಇಲ್ಲ ಬ್ಯುಸಿ ಇದ್ದಾಗ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ರೆಸಿಪಿ ಯಾರಾದರೂ ಮಾಡ್ಬೋದು. ಬಿಗಿನರ್ಸು ಮಾಡ್ಬೋದು. ಲೈಟಾಗಿ ಲಂಚ್ ಮಾಡಬೇಕಾದ್ರೂ ಮಾಡ್ಬೋದು, ಇಲ್ಲ ಲಂಚ್ ಬಾಕ್ಸಿಗಾದರೂ ಈ ರೆಸಿಪಿ ಮಾಡ್ಬೋದು. 2 ಟೊಮೊಟೊನ ನೀರೊಳಗೆ ಹಾಕಿ 5 ನಿಮಿಷ ಚಲೋತ್ನಾಗ ಕುದಿಸ್ಕೋಬೇಕು. ನೀರು ಕುದ್ದಂಗೆ ಟೊಮೊಟೊ ಮ್ಯಾಗಿಂದ ಸಿಪ್ಪಿ ಹಂಗೆ ಓಪನ್ ಆಗುತ್ತೆ. ಈ ರೆಸಿಪಿ ಪ್ಲೇನ್ ರೈಸ್, ಇಡ್ಲಿ, ದೋಸೆ, ಚಪಾತಿ ಜೊತೆನೂ ಚಲೋ ಇರುತ್ತೆ. 5 ನಿಮಿಷ ಕುದ್ದಿದ ಮ್ಯಾಗ ಫುಲ್ ಸಿಪ್ಪಿ ಬಿಚ್ಕೊಂಡಿರುತ್ತೆ. ಅವಾಗ ಗ್ಯಾಸ್ ಆಫ್ ಮಾಡಬೇಕು. ಬಿಸಿದ ಮಿಕ್ಸಿಗೆ ಹಾಕಬಾರ್ದು, ಒಂದು ಸ್ವಲ್ಪ ಆರಬೇಕು. ಆರಿದ್ಮೇಲೆ 2 ಕುದಿಸಿದ ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, 4ರಿಂದ 5 ಬೆಳ್ಳುಳ್ಳಿ ಹೆಸಳು, ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು, ಸ್ವಲ್ಪ ಶುಂಠಿ, 1 ಚಮಚ ಜೀರಿಗೆ, 1 ಚಮಚ ಉಪ್ಪು ಇಲ್ಲ ರುಚಿಗೆ ತಕ್ಕಷ್ಟು, ಖಾರದ ಪುಡಿ 2 ಚಮಚ, ಧನಿಯಾ ಅರ್ಧ ಚಮಚ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕ್ಲಾರ್ದ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನನ್ನ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ. ಈಗ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, 1/4 ಚಮಚ ಅರಿಶಿನ, 1-2 ಚಿಟಿಕೆ ಹಿಂಗು, 1 ಅರ್ಧ ಚಮಚ ಗರಂ ಮಸಾಲ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡಬೇಕು. ಟೊಮೆಟೊ ಕುದಿಸಿಟ್ಕೊಂಡಿದ್ದ ನೀರು ಚೆಲ್ಲಬಾರ್ದು, ಅದನ್ನು ಇದ್ರಾಗ ಹಾಕಬೇಕು. ಹಾಕಿ 1 ಅರ್ಧ ಚಮಚ ಬೆಲ್ಲ ಹಾಕ್ಕೊಳತ್ತೀನಿ. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ತಿಕ್ನೆಸ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಚಲೋತ್ನಾಗ ಕುದಿಸ್ಬೇಕು. ಕಾಯಿ ಕೊಬ್ಬರಿ ಇಲ್ಲ ಅಂದ್ರೂ ಸಾಂಬಾರು ಮಾಡ್ಬೋದು. ಟೇಸ್ಟ್ ನೋಡಿ ಉಪ್ಪು ಖಾರ ಕಡಿಮೆ ಆಗಿದ್ರೆ ಹಾಕ್ಕೊಂಡು ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಟೊಮೆಟೊ ಸಾಂಬಾರು ರೆಡಿ. ನಾ ಇಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಗೂ ಕಾಮನ್ ಆಗಿ ಇದ್ದೇ ಇರ್ತಾವೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ರೂ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಈ ಥರ ಸಿಂಪಲ್ ಆ್ಯಂಡ್ ಟ್ರೆಡಿಷ್ನಲ್ ರೆಸಿಪೀಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ಟಿಲ್ ದೆನ್ ಹ್ಯಾಪಿ ಕುಕ್ಕಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.